ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್‌ನ ತಂದಿದ್ದೀನಿ. ಯಾರ್ಯಾರು ಕೆಸೆಟ್ ಅಪ್ಲಿಕೇಶನ್ ಹಾಕಿದ್ದೀರಾ ಅಂಥವ್ರಿಗೆ ಈ ಅಪ್ಡೇಟು. ಸೊ ಇದು ಶಾರ್ಟ್ ಡ್ಯೂರೇಷನ್ ಅಪ್ಡೇಟು. ಇವತ್ತು ಕೆಇಎ ಅವರು ಬಿಟ್ಟಿರುವಂಥ ಅಪ್ಡೇಟು. ಬನ್ನಿ ನೋಡೋಣ ಏನದು ಅಪ್ಡೇಟು ಅಂತ ಹೇಳ್ಬಿಟ್ಟು. ನೀವು ಕೆಇಎ ವೆಬ್ಸೈಟಿಗೆ ಬಂದರೆ ಕೆಇಎ ಹೋಮಲ್ಲಿ ನೀವು ಹೋಮ್‌ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೇಟೆಸ್ಟ್ ಅನೌನ್ಸ್‌ಮೆಂಟ್ಸ್ ಅಲ್ಲಿ ನೋಡಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ 310 ಕೆಸೆಟ್ ನೋಟಿಫಿಕೇಶನ್ ಫಾರ್ ಅಪ್ಲಿಕೇಶನ್ ಎಡಿಟ್ ಅಂತ ಹೇಳ್ಬಿಟ್ಟು ಇವತ್ತು ಎಡಿಟ್ ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಏನು ಎಡಿಟ್ ಆಪ್ಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿ ಅವರೊಂದು ಪ್ರಕಟಣೆ ಹೊರಡಿಸಿದ್ದಾರೆ 3/10/2025ರಲ್ಲಿ ಯಾರ್ಯಾರು ಕೆಸೆಟ್‌ಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂಥವರಿಗೆ ಸೊ 22/8/2025ರಂದು ವಿವರವಾದ ಅಧಿಸೂಚನೆ ಹೊರಡಿಸಿ ದಿನಾಂಕ 24/9/2025 ವರೆಗೆ ಅರ್ಜಿ ಸಲ್ಲಿಸಲು ಹಾಗೂ 25/9/2025 ಶುಲ್ಕ ಪಾವತಿಸಲು ಅವಕಾಶ ನೀಡಲಾಗಿತ್ತು. ಓಕೆ, ಯಾರ್ಯಾರು ಫೀಸ್ ಪೇ ಮಾಡಿದ್ರೆ ಅಲ್ಲಿವರೆಗೂ. ಆದರೆ ಅಂಥವರು ಅರ್ಜಿ ಸಲ್ಲಿಸಿದ ಕೆಲವು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಅರ್ಜಿ ತಿದ್ದುಪಡಿ ಎಡಿಟಿಂಗ್ ಮಾಡಲು ಅವಕಾಶ ನೀಡುವಂತೆ ಪ್ರಾಧಿಕಾರವನ್ನು ಕೋರಿರುತ್ತಾರೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಅಪ್ಲಿಕೇಶನ್ ಇಶ್ಯೂಸ್ ಏನಾದ್ರು ಬಂದರೆ ಕೆಎನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ ಐಡಿನ ನಾನು ಮೆನ್ಷನ್ ಮಾಡಿದ್ದೆ. ಸೊ ಅಲ್ಲಿ ನೀವು ರಿಕ್ವೆಸ್ಟ್ ಮಾಡಿ ಅವ್ರು ನಿಮಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಆವಾಗಲೇ ಎಡಿಟ್ ಮಾಡೋಕ್ಕೆ ಚಾನ್ಸ್ ಕೊಡ್ಬೋದು ಅಥವಾ ಫರ್ದರ್ ಕೊಡ್ಬೋದು ಅಂತ ನಾನು ಹೇಳಿದೆ ಒಂದು ವಿಡಿಯೋದಲ್ಲಿ. ಸೊ ಆ ವಿಡಿಯೋನ ನೀವು ಯಾರ್ಯಾರು ತುಂಬ ಜನ ರಿಕ್ವೆಸ್ಟ್ ಕೂಡ ಕಳಿಸಿದ್ರೆ ಅಪ್ಲಿಕೇಶನ್ ನಾನು ವಿಡಿಯೋ ಮಾಡಿದಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಬಗ್ಗೆ. ಸೊ ಅದನ್ನ ಕನ್ಸಿಡರೇಷನ್ ಮಾಡಿಕೊಂಡು ಅವರು ನೀವು ಯಾರು ರಿಕ್ವೆಸ್ಟ್ ಕಳಿಸಿದ್ರಿ, ಆಲ್ ಓವರ್ ಕರ್ನಾಟಕ ಯಾರು ರಿಕ್ವೆಸ್ಟ್ ಕಳಿಸಿದ್ರು ಪ್ರತಿಯೊಬ್ಬರಿಗೂ ಕೂಡ ಅಪ್ಲಿಕೇಶನ್ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಯಾರಿಗೆ ಅಪ್ಲಿಕೇಶನ್ ಎಡಿಟ್ ಆಪ್ಷನ್ ಅಂದ್ರೆ ಯಾರು ಈಗಾಗಲೇ ಅರ್ಜಿ ಅಪ್ಲಿಕೇಶನ್ ಹಾಕಿ ಮತ್ತೆ ಫೀಸ್ ಪೇ ಮಾಡಿದ್ರೆ ಅಂಥವ್ರಿಗೆ ಮಾತ್ರ. ಓಕೆನಾ, ಫ್ರೆಶ್ ಅಪ್ಲಿಕೇಶನ್ ಕೊಟ್ಟಿಲ್ಲ ಇಲ್ಲ ಆಪ್ಷನ್, ಫ್ರೆಶ್ ಅಪ್ಲಿಕೇಶನ್ ಹಾಕೋ ಆಗಿಲ್ಲ. ಆದರೆ ಯಾರು ಅಪ್ಲಿಕೇಶನ್ ಹಾಕಿ ಫೀಸ್ ಪೇ ಮಾಡಿದ್ರೆ ಬಟ್ ಸಮ್ ತಪ್ಪುಗಳನ್ನು ಮಾಡಿರ್ತಾರೆ ಅಲ್ಲಿ. ಫಾರ್ ಎಕ್ಸಾಂಪಲ್ ಇಮೇಲ್ ಐ ಡಿ ರಾಂಗು, ಮೊಬೈಲ್ ನಂಬರ್ ರಾಂಗ್ ಇರ್ಬೋದು, ಅಥವಾ CGPA ರಾಂಗ್ ಇರ್ಬೋದು, ಪರ್ಸೆಂಟೇಜ್ ರಾಂಗ್ ಇರ್ಬೋದು. ಓಕೆ, ಸೊ ಅಥವಾ ಯೂನಿವರ್ಸಿಟಿ ನೇಮ್ ಇರ್ಬೋದು. ಯಾವುದೇ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ರಾಂಗ್ ತಪ್ಪು ಮಾಡಿದ್ರೆ ಆ ತಪ್ಪನ್ನ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕೊಟ್ಟಿರೋದು ಎಲ್ಲಿಂದ ಅಂದ್ರೆ ದಿನಾಂಕ 3/10/2025 ಇವತ್ತಿನಿಂದ ದಿನಾಂಕ 6/10/2025 ಅಂದ್ರೆ ಸಂಜೆ 5:30 ಸೋಮವಾರ ಸಂಜೆ 5:30ವರೆಗೂ ಟೈಮ್ ಕೊಟ್ಟಿದ್ದಾರೆ. ಓಕೆ, ಗಂಟೆವರೆಗೆ ಅವಕಾಶ ನೀಡಲಾಗಿರ್ತದೆ. ಇದು ಅಂತಿಮ ಅವಕಾಶವಾಗಿದ್ದು ಇದು ಲಾಸ್ಟ್ ಆಪ್ಷನ್, ಮತ್ತೆ ಕೊಡಲ್ಲ ಆಪ್ಷನ್, ಇದು ಲಾಸ್ಟ್ ಆಪ್ಷನ್. ಯಾರ್ಯಾರು ರಾಂಗ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಏನೇ ರಾಂಗ್ ಮಾಡಿದ್ರು ಅದನ್ನ ಸರಿ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಮತ್ತೆ. ಓಕೆ, ನಂತರದಲ್ಲಿ ತಿದ್ದುಪಡಿ ಕೋರಿ ಬರುವ ಯಾವುದೇ ಮನವಿಯನ್ನು ಪುರಸ್ಕರಿಸಲಾಗುವುದಿಲ್ಲ, ಅದನ್ನ ಮತ್ತೆ ಅವರು ಸ್ವೀಕರಿಸಲ್ಲ. ಸೊ ಇದು ಅಪ್ಲಿಕೇಶನ್ ಎಡಿಟ್ಗೆ ಬಿಟ್ಟಿರುವಂತ ರೀಸೆಂಟ್ ಅಪ್ಡೇಟು. ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರು ಕೆಸೆಟ್ಗೆ ಅಪ್ಲೈ ಮಾಡಿದ್ದಾರೆ ಅಂತವ್ರಿಗೆ ಶೇರ್ ಮಾಡಿ, ನಿಮ್ಮ ಕಾಂಟ್ಯಾಕ್ಟ್ ಇರೋರಿಗೆ ಅಂತ. ಓಕೆ, ಮತ್ತೆ ಇಲ್ಲಿ ಲಿಂಕ್ನ ಕೂಡ ಕೊಟ್ಟಿದ್ದಾರೆ ನೋಡಿ, ಅಪ್ಲಿಕೇಶನ್ ಎಡಿಟ್ ಲಿಂಕ್ ಕೊಟ್ಟಿದ್ದಾರೆ. ಇಲ್ಲಿ 3/10/2025 ಅಪ್ಲಿಕೇಶನ್ ಎಡಿಟ್ ಲಿಂಕ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಎಡಿಟ್ ಅಪ್ಲಿಕೇಶನ್ ಫಾರ್ ಕೆಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕೊಡ್ತಾರೆ ಇಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಎಡಿಟ್ ಮಾಡ್ಬೋದು. ಅಪ್ಲಿಕೇಶನ್ ಐಡಿ ನಿಮಗೆ ಗೊತ್ತಿರುತ್ತೆ, ನೀವು ಅಪ್ಲಿಕೇಶನ್ ಹಾಕಿರೋದು ಐಡಿ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟು ಜನರೇಟ್ OTP ಕೊಟ್ಬಿಟ್ಟು ನೀವು ಏನೇನು ತಪ್ಪು ಮಾಡಿರೋ ಅದನ್ನೆಲ್ಲ ಎಡಿಟ್ ಮಾಡಿ ನೀವು ಸರಿಪಡಿಸ್ಕೋಬಹುದು. ಓಕೆ, ನಾನು ಮತ್ತೆ ಹೇಳ್ತಿದ್ದೀನಿ, ಲಾಸ್ಟ್ ಡೇಟ್ ಇವತ್ತು ಓಪನ್ ಆಗಿದೆ 3/10, ಲಾಸ್ಟ್ ಡೇಟು 6/10 6/10/2025 ಸಂಜೆ 5:30ಕ್ಕೆ ಲಾಸ್ಟ್ ಟೈಮ್ ಆಗುತ್ತೆ. ಅಷ್ಟರೊಳಗಡೆ ಯಾರ್ಯಾರು ಏನೇನು ನಿಮ್ಮ ಅಪ್ಲಿಕೇಶನ್ ಲೋಪದೋಷಗಳಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಕರೆಕ್ಟಾಗಿ ಅಪ್ಲೈ ಮಾಡಿ. ಓಕೆನಾ, ಫಾರ್ ಎಕ್ಸಾಂಪಲ್ ಏನೋ ಒಂದು RD ನಂಬರ್ ರಾಂಗ್ ಹಾಕಿರೋದಿರ್ಬೋದು, ಮೊಬೈಲ್ ನಂಬರು ಏನೋ ಒಂದು. ಓಕೆ, ರಾಂಗ್ ಆಗಿರೋದನ್ನ ಕರೆಕ್ಟ್ ಮಾಡಿಕೊಂಡು ನಿಮ್ಮ ಏನು ಸರಿಪಡಿಸ್ಕೋಬೇಕನ್ನ ಸರಿಪಡಿಸ್ಕೊಂಡು ಅಪ್ಲಿಕೇಶನ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಇದು KE ಅವರು ಬಿಟ್ಟಿರುವಂಥ ಕೊನೆ ಅವಕಾಶ. ಅದನ್ನ ಸರಿ ಮಾಡಿಕೊಂಡು ಎಕ್ಸಾಮ್ನ ಕರೆಕ್ಟಾಗಿ ಬರೀ, ಆ ಟೆನ್ಷನ್ ನಿಮ್ಮ ಎಕ್ಸಾಮ್ನ ತೊಂದರೆ ಮಾಡ್ಕೋಬೇಡಿ. ಓಕೆ, ಸೊ ಇದೇ ರೀತಿ ಅಪ್ಡೇಟೆಡ್ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೇರೆಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.